ಯಶು ಸೋಪಾನೆ ಆಡ್ಸದ ನಿನಗೆ ಬರುತ್ತಂತೆ, ನೀವು ಶೋಭಾನ ಆಡಕ್ ಬರುತ್ತಂತೆ. ಡ್ರೆಸ್ಸು ಮತ್ತೆ ಒಂದು ಗೋಲ್ಡ್ ಇಯರಿಂಗ್ ತಗೊಂಡಿದ್ರು. ಅದು ಹೊಸ್ಕೆ ಸಾಮಾನ್ಯ ಈಚೆ ಬಂದು ಕುತ್ಕೊಂಡು ಮಾಡ್ಬಿಟ್ಟು ಅದ್ರಂತ ಏನ್ ಲೆಕ್ಕ ನಮ್ಮ Hello beautiful people, welcome back to Veda Ramakrishna YouTube channel. ಸೊ ಈ ಲೊಕೇಶನ್ ನಿಮ್ಗೆ ಆಲ್ರೆಡಿ ನೆನಪಿರೋದು. ನನ್ನ ಪ್ರೀವಿಯಸ್ ಅಂದರೆ ತುಂಬ ರೀಸೆಂಟ್ ವಿಡಿಯೋ ಅಲ್ಲ, ನಮ್ಮ ಊರಲ್ಲಿ ನಾವು ಗೃಹ ಪ್ರವೇಶ ಮಾಡಿದ್ವಲ್ಲ ಆ ವಿಡಿಯೋಲಿ ಈ ಲೊಕೇಶನ್ ನಿಮಗೆ ಪಕ್ಕಾ ನೆನಪಿರುತ್ತೆ. ಏನು ನೆನಪಿಲ್ಲ ಅಂದರೂ ಇದೇ ಬ್ಯಾಕ್ಗ್ರೌಂಡಲ್ಲೇ ನಾನು ಆ ವ್ಲಾಗ್ ಕೂಡ ಮಾಡಿದ್ದೀನಿ. ಸೊ ಇವತ್ತು ನಮ್ಮ ಮಾವನ ಮಗಳು ಪ್ಯೂಬರ್ಟಿ ಫಂಕ್ಷನ್ ನಡೀತಿದೆ ಇಲ್ಲಿ. ಎಲ್ಲ ಟಕ್ ಅಂತ ಫುಲ್ ಫಾಸ್ಟ್ ಆಗಾಯಿತು, ಯಾವುದಕ್ಕೂ ಟೈಮ್ ಇಲ್ಲ. ಸೊ ತುಂಬ ಸಿಂಪಲ್ಲಾಗಿ, ಯಾಕಂದರೆ ತುಂಬ ವೆರಿ ರೀಸೆಂಟ್ಲಿ ನಾವು ಮನೆ ಗೃಹ ಪ್ರವೇಶ ಮಾಡಿರೋದ್ರಿಂದ ತುಂಬ ಸಿಂಪಲ್ಲಾಗಿ ಈ ಫಂಕ್ಷನ್ ಮಾಡ್ತಾಯಿದ್ದೀವಿ ಆ ಹುಡುಗಿದು. ಸೊ ಆಲ್ಮೋಸ್ಟ್ ಇಡೀ ವ್ಲಾಗ್ ಶೂಟ್ ಆಯಿತು. ನಾನು ಇವಾಗ ವ್ಲಾಗ್ ಇಂಟ್ರೋ ತಗೊತಾ ಇದ್ದೀನಿ, ಯಾಕಂದರೆ ಬಂದಾಗಿಂದ ಅಷ್ಟೇ ಕೆಲಸ ಇತ್ತು ಅವಳಿಗೆ ರೆಡಿ ಮಾಡು. ಸೊ ಯಾಕೆಂದರೆ ನಾವು ಮೇಕಪ್ ಆರ್ಟಿಸ್ಟು ಮತ್ತೊಂದು ಇವೆಲ್ಲ ಏನೂ ತೊಗೊಂಡಿಲ್ಲ, ನಾವೇ ಅರೇಂಜ್ ಮಾಡಿ ಪಕ್ಕಾ ಅಸ್ಥೆಟಿಕ್ ಟ್ರೆಡಿಷ್ನಲ್ ವೇಲಿ ಪ್ಯೂಬರ್ಟಿ ಫಂಕ್ಷನ್ ನಾವು ಮಾಡಿದ್ದೀವಿ. ಸೊ ಹಾಗೆ ಅಡುಗೆ ಕೆಲಸ, ಅವಳಿಗೆ ರೆಡಿ ಮಾಡು, ನಾನು ರೆಡಿ ಆಗು, ಅದನ್ನು ಕೊಡು ಇದನ್ನು ಕೊಡು, ಫೋಟೋ ಓಡಿ ಅಂದ್ಕೊಂಡು ಎಲ್ಲ ಆದಮೇಲೆ ಈಗ ನಾನು ಇಂಟ್ರೋ ತೊಗೊತಾ ಇದ್ದೀನಿ. ಸೊ ಇಡೀ ಫಂಕ್ಷನ್ ಏನಾಗುತ್ತೆ ಅನ್ನೋದು ಈ ವ್ಲಾಗ್. ಮೊದಲಿಗೆ ನಾವು ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಟೇಬಲ್ ಮೇಲೆ ಏನೇನು ಇಡಬೇಕು ಆ ಸಾಮಾನೆಲ್ಲ ನಾವು ರೆಡಿ ಮಾಡ್ಕೊತಾ ಇದ್ವಿ. ತುಂಬ ಇತ್ತು. ನಾವು ತಂದಿದ್ದೊಂದು ಪ್ಯಾಕ್ ಅಲ್ಲದೆ, ನಮ್ಮ ಮಾಮ ತಂದಿದ್ದೊಂದು ಪ್ಯಾಕ್ ಅಲ್ಲದೆ, ಈ ಥರ ಹಣ್ಣು, ಈ ಥರ ಅದ್ರದ್ದೊಂದು ಈ ಸ್ವೀಟ್ ಐಟಮ್ಸ್ ನಾನು ಅಲ್ಲಿ ಕವರಲ್ಲಿ ಬಾಕ್ಸ್ ಒಳಗೆ ಏನು ಎತ್ತಿಕ್ತಾ ಇದ್ದೀನಿ, ಈ ಥರನೇ ಒಂದು ಸಿಕ್ಕಾಪಟ್ಟೆ ಇತ್ತು. ಅದೇ ಎರಡೆರಡು ಸೆಟ್ ತಂದುಬಿಟ್ಟಿದ್ರು. ಸೊ ಎಲ್ಲಿಡಬೇಕು, ಹೇಗಿಡಬೇಕು, ಯಾವ ಥರ ಅರೇಂಜ್ ಮಾಡಬೇಕು, ಅದಕ್ಕೆ ಮುಂಚೆ ಫಸ್ಟು ಹಣ್ಣು ಇಟ್ಕೊಳ್ಳೋಣವಾ, ಹೂವು, ಬಟ್ಟೆ, ಈ ಥರ ಸುಮಾರು ಐಟಮ್ಸ್ ಇರುತ್ತೆ ಟೇಬಲ್ ಮೇಲೆ ಇಡಬೇಕಾಗಿರೋದು. ಅದೆಲ್ಲ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಮತ್ತೆ ಹರಸಾಹಸ ಮಾಡ್ತಿದ್ವಿ. ಅದು ಫಂಕ್ಷನ್ ನಡೆಯೋ ಟೈಮ್ ಅಲ್ವಾ, ಸೊ ರೂಮ್ ಫುಲ್ ಚಲಾಪಿಲಿ ಆಗಿಬಿಟ್ಟಿತ್ತು. ಎಷ್ಟು ಜಾಗ ಇದ್ರೂ ಸಾಲ್ತಾ ಇರಲಿಲ್ಲ ಅವತ್ತು. ಅಷ್ಟು ಟೆನ್ಷನಲ್ಲಿ ಕೆಲಸ ಮಾಡ್ತಿದ್ವಿ, ಯಾಕಂದರೆ ಟೈಮ್ ಬೇರೆ ಆಗಿತ್ತು. ಇದಕ್ಕೆ ಮುಂಚೆ ಇದಾದಮೇಲೆ ನಮ್ಮ ಮನೆಗೆ ದಾಸಪ್ಪ ಬರ್ತಾರೆ ಪೂಜೆ ಮಾಡೋದಕ್ಕೆ. ಸೊ ಅವ್ರು ಬರೋಕ್ಕೆ ಮುಂಚೆ ಏನೇನು ಅರೇಂಜ್ಮೆಂಟ್ ಮಾಡ್ಕೊಬೇಕು ಅವೆಲ್ಲ ಮಾಡ್ಕೋಬೇಕು. ಸೊ ಆದಷ್ಟು ಬೇಗ ಇದು ಕ್ಲಿಯರ್ ಮಾಡ್ಕೊಂಬಿಟ್ರೆ ಅವ್ರು ಬಂದಾಗ ಆ ಕೆಲಸಕ್ಕೆ ಬೇಗ ಹೋಗ್ಬೋದು ಅಂತೇಳಿ ಅರ್ಜೆಂಟಲ್ಲಿ ಕೆಲಸ ಮಾಡ್ತಿದ್ವಿ. ನೆಕ್ಸ್ಟು ನಾವು ಸೂತ್ಕ ಕಳ್ಕೊಬೇಕು ಅಂತ ದಾಸಪ್ಪ ಅವ್ರು ಬಂದಿದ್ದರು. ನಮ್ಮ ಅಜ್ಜಿ ಮನೆಯವ್ರ ಮನೆ ದೇವ್ರು ಬಂದು ರಂಗನಾಥ ಸ್ವಾಮಿ ಆಗಿರೋದ್ರಿಂದ ಅವರು ದಾಸಪ್ಪ ಅವ್ರನ್ನ ಕರ್ಕೊಂಬಂದಿದ್ರು. ನಮ್ಮ ಮನೆಗೆ ಅಂತ ಬಂದರೆ ನಮ್ಮ ಮನೆ ದೇವ್ರು ಕಾಲಭೈರವೇಶ್ವರ. ಸೊ ನಾವು ಜೋಕಪ್ಪನ ಕರ್ಕೊಂಬರ್ತೀವಿ. ಸೊ ಅವ್ರ ಪೂಜೆಗೆಲ್ಲ ರೆಡಿ ಆಯಿತು. ಆ ಕಡೆ ದೇವ್ರ ಮನೆಯಲ್ಲಿ ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ಒಬ್ಬೊಬ್ಬರೇ ಪೂಜೆ ಏನು ಮಾಡಿದ್ದಾರೆ ದೇವ್ರ ಮುಂದೆ ದಾಸಪ್ಪ ಅವರು, ಅವ್ರ ಕೈಲಿ ನಾಮ ಹಾಕ್ಸ್ಕೊಬೇಕು. ನಾವು ಪೂಜೆ ಆದ್ಮೇಲೆ ಒಬ್ಬೊಬ್ಬರೇ ಮನೆಯವರೆಲ್ಲ ಬಂದು ನಾಮ ಹಾಕ್ಸ್ಕೊಬೇಕು. ಈ ಕಡೆ ನಮ್ಮ ಅತ್ತೆ ದೇವ್ರ ಮನೇಲಿ ಪೂಜೆ ಮುಗಿಸ್ತಾ ಇದ್ದಾರೆ. ಫುಲ್ಲು ಹೋಗ್ತಿದ್ದಿ ಹಿಂಗೆ ಕಂಠಾಚಲಾಗ್ರಕಾಸಲ ಶಿಶರ ನಿರ್ವಾಸ ವೈಕುಂಠವಾಸ ಮೃತಿ ಬಂಗಾಳ ನಿರ್ವಾಸ ನಿರ್ವಾಸ ಶ್ರೀರಂಗನಾಥ ಲಕ್ಷ್ಮೀನಾರಾಯಣ ಇವಾಗ ರೆಡಿ ಮಾಡ್ಕೊಳ್ಳೋಣ.
ಈಗ ನಾವು ಫೈನಲಿ ಟೇಬಲ್ ಮೇಲೆ ಏನೇನು ಇಟ್ಕೊಬೇಕು ಅದೆಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀವಿ. ಆದರೆ ಅವಳೊಬ್ಳನ್ನ ನಾವು ಇನ್ನೂ ರೆಡಿ ಮಾಡಬೇಕು, ಅವಳನ್ನೂ ರೆಡಿ ಮಾಡಬೇಕು, ನಾವು ರೆಡಿ ಆಗಬೇಕು. ಸೊ ಅದೆಲ್ಲ ಪ್ರಾಸೆಸ್ ನಡೀತಾ ಇದೆ. ಇಲ್ಲಂತೂ ಈಗ ಐಟಮ್ಸ್ ಸದ್ಯಕ್ಕೆ ಹಣ್ಣೆಲ್ಲ ಒಂದು ಕಡೆ ಇದೆ, ಇನ್ನೂ ರೂಮಲ್ಲಿ ಈ ಜಾಗ ಸಾಲಿಲ್ಲ ಅಂತ ಹೇಳಿ ಪಕ್ಕದ ರೂಮಲ್ಲಿ ಇನ್ನೂ ಕೆಲವೊಂದು ಐಟಮ್ಸ್ ಇಟ್ಟಿದ್ದೀವಿ. ಸೊ ಇದೆಲ್ಲ ತೊಗೊಂಡೋಗಿ ಟೇಬಲ್ ಮೇಲೆ ಇಡಬೇಕು. ಅದಾದಮೇಲೆ ಅವಳನ್ನ ರೆಡಿ ಮಾಡೋಕ್ಕೆ ಇಟ್ಕೊಂಡ್ವಿ. ಆ್ಯಕ್ಚುಲಿ ಅವಳಿಗೆ ಉಡ್ಸೋದಕ್ಕೆ ಬೇರೆ ಯಾವುದೋ ಸೀರೆ ನಾವು ಚೂಸ್ ಮಾಡಿದ್ವಿ, ಆದರೆ ಅದು ಇವಳು ತುಂಬ ಸಣ್ಣ ಇರೋದ್ರಿಂದ ಸ್ಯಾರಿ ಇವಳಿಗೆ ಸೂಟ್ ಆಗಲಿಲ್ಲ ಆ್ಯಂಡ್ ಉಡ್ಸೋದಕ್ಕೂ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟು ಇನ್ನೊಂದು ಹೊಸ ಸೀರೆ ಇತ್ತು, ಅದನ್ನು ತೊಗೊಂಡ್ವಿ. ಇದು ಲಾಸ್ಟ್ ಮೂಮೆಂಟಲ್ಲಿ ಫಂಕ್ಷನ್ ಮಾಡಬೇಕು ಅನ್ನೋ ಡಿಸಿಷನ್ ಬಂದಿರೋದ್ರಿಂದ ಅವಳಿಗೆ ಯಾವ ಸೀರೆ ತೊಗೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ, ಏನಿದೆ ಏನಿಲ್ಲ ಏನೂ ಗೊತ್ತಿರಲಿಲ್ಲ. ಸೊ ನನ್ನ ಹತ್ರ ಏನೇನು ಐಟಮ್ಸ್ ಇತ್ತೋ ಅದರಲ್ಲಿ ನಾನು ಮ್ಯಾನೇಜ್ ಮಾಡಿದ್ದೀನಿ. ಅದು ತುಂಬ ನೀಟಾಗಿ ಏನೋ ಅವಳ ಲುಕ್ ಇಲ್ಲ ಅಂದರೂ ಬೇಸಿಕ್ ಲೆವೆಲಲ್ಲಿ ಮಾಡಿದ್ದೀನಿ ಅನ್ನೋ ಒಂದು ತೃಪ್ತಿ ಇದೆ. ಸೊ ಯಾರಾದರೂ ಯಾಕೆ ಇಷ್ಟು ಸಿಂಪಲಾಗಿ ಮಾಡಿದ್ರಿ ಅಂದರೆ ಇದೇ ನಮ್ಮ ರೀಸನ್ ಇದ್ದಿದ್ದು. ನಮಗೆ ಟೈಮ್ ಇರಲಿಲ್ಲ ಆ್ಯಂಡ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಫೈನಲಿ ಸಿಂಪಲಾಗಿ ಅವಳನ್ನ ರೆಡಿ ಮಾಡಿ ಕರ್ಕೊಂಡೋಗಿ ಆಚೆ ಕೊಡಿಸಿದ್ವಿ. ಬಟ್ ಅದೊಂದು ಮಿಸ್ಟೇಕ್ ಏನಂದರೆ ಅವಳನ್ನ ಆಚೆ ಕೂರ್ಸಿದ ಮೇಲೆ ಎಲ್ಲರಿಂದ ಆಶೀರ್ವಾದ ಅಕ್ಷತೆ ಎಲ್ಲ ಹಾಕಿದ್ಮೇಲೆ ಊಟಕ್ಕೆ ಕೂರಿಸ್ಬೇಕಿತ್ತು. ಆದರೆ ಅಲ್ಲಿ ಕೆಲವರು ಅರ್ಜೆಂಟ್ ಹೋಗಬೇಕಾಗಿರೋದ್ರಿಂದ ಮೊದಲೇ ಅವ್ರನ್ನ ಊಟಕ್ಕೆ ಕೂರಿಸ್ಬಿಟ್ಟಿದ್ವಿ. ಆದಮೇಲೆ ಟೇಬಲೆಲ್ಲ ರೆಡಿ ಇತ್ತು, ಎಲ್ಲರನ್ನೂ ಕರೆದ್ವಿ, ಕುಂತ್ಕೊಳ್ಳೋರು ಕೂತಿದ್ರು. ಇನ್ನು ಅವಳು ಬಂದು ಕೂತ್ಕೊಳ್ಳೋದಷ್ಟೇ ಬಾಕಿ ಇತ್ತು. ಸುಮ್ಮನೆ ಹಿಂಗ್ ಗೊತ್ಕೋಬೇಕು. ಯಶು ಸೋಪಾನೆ ಆಡ್ಸೋದಾ? ಆಡ್ಬೇಕಂತ ಆಡ್ರಿ, ಸೋಬಾನ ಹೇಳ್ತಾವಳೆ ಅವಳು. ಯಾರು ಆಡ್ತೀರಾ? ಅವ ಆಂಟಿ ಅವ್ರು ಆಡ್ತಾರ, ಅವ್ರ ಕೈ ಕೊಡು. ಇವ ಕೈ ಆಡ್ತಾರೆ. ಅಷ್ಟು ಸೀರೆ ಕೊಡು. ಬೈಲಿ ಇದನ್ನ ಇಲ್ಲಿ ಇಕ್ಕಿರ್ತೀನಿ. ಸೇಮ್ ಗೃಹ ಪ್ರವೇಶದಲ್ಲಿ ಹೆಂಗ್ ರೆಕಾರ್ಡ್ ಮಾಡಿದ್ರೆ ಹಂಗೆ ಮಾಡ್ಬೇಕು. ಆಡ್ರಿ ಸೋಬಾನ ಕಾಲ್ ಯಾರಾದ್ರೂ ಆಡ್ಲೇಬೇಕು. ಯಾರು ಆಡ್ತೀರಾ? ನಂಗ್ ಬರಂಗಿದ್ರೆ ನಾನು ಯಾಕೆ ನಿಮ್ಮನ್ನ ಕೇಳ್ತಿದ್ದೆ? ನಂಗ್ ಬರಲ್ಲ. ಇಲ್ಲ ಕಣ, ನನಗೆ ಬರ ಸತ್ವಾಗ್ಲೂ ನನ್ನ ನೋಡು. ನಾನು ಯಾವತ್ತು ಯಾರು ಆಡ್ತೀರಾ? ನಿನಗ್ ಬರುತ್ತಂತೆ, ನೀವು ಶೋಭಾನ ಯಾರಕ್ ಬರುತ್ತಂತೆ. ನಾನು ಬಿಡ್ತಾನಂತ ಹೇಳಿಲ್ಲ. ಮೂರಾಯ್ತಾ? ಓಲಿ ಬಿಡವೆ, ಎತ್ಕೊಳ್ಳೋಣ ಆಮೇಲೆ. ಅವಳು ಕೂತಾಯ್ತು. ಅವಳು ಕೂತಾದ್ಮೇಲೆ ಎಲ್ಲರೂ ಒನ್ ಬೈ ಒನ್ ಬಂದು ಅವಳಿಗೆ ಆಶೀರ್ವಾದ ಮಾಡೋದು, ಕುಂಕುಮ ಇಡೋದು, ಅಕ್ಷತೆ ಹಾಕೋದು. ಆ್ಯಂಡ್ ಅಲ್ಲಿ ಟೇಬಲ್ ಮೇಲೆ ಏನೇನು ಐಟಮ್ಸ್ ಇದೆ ಅದನ್ನೆಲ್ಲ ಒಂದು 5 ಐಟಮ್ಸ್ ಮುತ್ತೈದೆಯರೋ ಮುಟ್ಟಿಸ್ಬೇಕು ಅನ್ನೋದೊಂದು ಪ್ರೊಸೀಜರ್ ಇದೆಯಂತೆ, ನನಗೆ ಗೊತ್ತಿಲ್ಲ. ಅದನ್ನ ಒನ್ ಬೈ ಒನ್ ಫಾಲೋ ಮಾಡ್ತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಯಾರು ಎಷ್ಟು ಫೋರ್ಸ್ ಮಾಡಿದ್ರು ಅಷ್ಟೇ ಶೋಭಾನೇ ಆಡಲಿಲ್ಲ. ಶೋಭಾನೇನೋ ಗೊತ್ತಿಲ್ಲ, ಸಾರಿ. ನಮ್ಮಮ್ಮ ಆ್ಯಕ್ಚುಲಿ ಅವಳಿಗೆ ಒಂದು ಡ್ರೆಸ್ಸು ಮತ್ತು ಒಂದು ಗೋಲ್ಡ್ ಇಯರಿಂಗ್ ತೊಗೊಂಡಿದ್ರು. ಅದೂ ತುಂಬ ಶಾರ್ಟ್ ನೋಟಿಸಲ್ಲಿ ತೊಗೊಂಡ್ರು. ಆ್ಯಕ್ಚುಲಿ ನಮ್ಮಮ್ಮ ಬರೋಂಗಿರಲಿಲ್ಲ. ಸೊ ಆದ್ದರಿಂದ ಅವ್ರಿಗೆ ಬೇರೆ ಕೆಲಸ ಇರೋದ್ರಿಂದ ಅವ್ರು ಬರೋದಕ್ಕಾಗಲಿಲ್ಲ. ಅದು ಬಿಟ್ಟು ನಾನು ನಮ್ಮ ಅತ್ತೆ, ಅಪ್ಪ, ನನ್ನ ತಮ್ಮ ಎಲ್ಲ ಬಂದಿದ್ದೀವಿ. ಸೊ ಇದು ನಾವು ಆ್ಯಕ್ಚುಲಿ ಅವಳಿಗೆ ತಂದಿರೋ ಚಿಕ್ಕ ಗಿಫ್ಟ್, ಅದೊಂದು ಇಯರಿಂಗು. ಅದಾದಮೇಲೆ ಅವಳು ಹಾಕಿರೋ ಡ್ರೆಸ್ ಬಂದು ಅವಳ ಚಾಯ್ಸ್, ಅದು ಲೆಹೆಂಗಾ. ಅವಳು ತುಂಬ ಸಣ್ಣ ಇರೋದ್ರಿಂದ ಅದೇ ತೊಗೊಳೋದಕ್ಕಾಗಿದ್ದು. ಇನ್ನೂ ಗ್ರ್ಯಾಂಡ್ ತೊಗೊಳಕ್ಕೆ ಹೋದ್ರೆ ಅವಳು ಬಾಡಿಗೆ ಸೂಟ್ ಆಗಲ್ಲ. ಸೊ ಇದು ಇಯರಿಂಗು ನಾವು ತೆಗಿರೋ ಗಿಫ್ಟಲ್ಲಿ ಒಂದ್ಸರಿ ಅವಳಿಗೆ ಫೋಟೋ ತೆಗಿಬೇಕಂತೇಳಿ ಮತ್ತೆ ಆ ಒಂದು ಗೆಟಪ್ಪಲ್ಲಿ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಇನ್ನೊಂದು ಸರಿ ಚೇಂಜ್ ಮಾಡಿ ಕುಣಿಸಿದ್ವಿ ನಾವು ಅವಳನ್ನ. ಹೋಪ್ಫುಲಿ ಅವಳಿಗೆ ಖುಷಿ ಆಗಿದೆ ಈ ಫಂಕ್ಷನ್. ನಾವೇನು ಫ್ಯಾಮಿಲಿ ಸಮೇತ ಎಲ್ಲ ಸೇರಿ ಮಾಡಿದ್ದೀವಿ. ಅವಳು ಖುಷಿ ಆಗಿದೆ ಅಂತ ನಾನು ಅನ್ಕೊತೀನಿ. ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತೀರ. ಮತ್ತೆ ಏನೋ ಕೋಮೆಯಿಂದ ಆಚೆ ಬಂದಿಲ್ಲ. ಅಲ್ಲೆಲ್ಲ ನಿದ್ದೆಗಟ್ಟಿ ಹೋಗೋಕ್ಕೆ, ಆ್ಯಕ್ಚುಲಿ ಅಲ್ಲೆಲ್ಲ ನಿದ್ದೆಗಟ್ಟಿಲ್ಲ. ನಾವು ಒಂದೇನು ಸ್ಟೇ ಆಗಿಲ್ಲ ಅಲ್ಲಿ. ಇಲ್ಲಿಂದ ಹೋಗಕ್ಕೆ ಬೇಗ ಅಂದ್ರೆ ನಮ್ಗೆ ಎಲ್ಲಾನ ಹೋಗು ಮನೇಲೇ ಇದ್ದಿ ರೂಢಿಗೆ ಆಸೆ ಬಿಸ್ಲಿಗೆ ಹೋಗಿ ಬಂದ್ಬಿಟ್ರೆ ಏನೋ ದೊಡ್ಡ ಸಾಹಸ ಮಾಡ್ಬಿಟ್ಟಿದೀವಿ, ಏನೋ ದೊಡ್ಡ ಕೆಲಸ ಮಾಡ್ಬಿಟ್ಟಿದೀವಿ. ಬಿಸ್ಲಂದ್ರೆ ಕೇಳ್ಬೇಕಾ, ಉರ್ದ್ಬಾಡ್ ಆಗೋಯ್ತೀವಲ್ಲ ದಾರಿಲೇ. ಇಲ್ಲಿ ಅಂದ್ರೆ ಬಿಲ್ಡಿಂಗ್ ಅಡ್ಡ ಇರುತ್ತೆ, ಏನ್ ಅಷ್ಟು ಗೊತ್ತಾಗಲ್ಲ. ಅಲ್ಲಿ ಬೈಲು, ಬರೀ ತೋಟಗಳು, ಅವು ಇವು ನೋಡು, ಎಲ್ಲೋ ಅಡ್ಡ ಬಿಲ್ಡಿಂಗ್ ಏನು ಇರಲ್ಲ. ಹಂಗಾಗಿ ಬರೀ ಬಿಸ್ಲು ಚರ್ಮ ಎಲ್ಲ ಚೂರ. ಈಗ ನಾವು ಬೆಳಗ್ಗೆ ಎಷ್ಟು ಗಂಟೆ? ಒಂದು 11:30. ಅಲ್ಲಿ 11:15 ಹೋದ್ವಿ.
ಇಲ್ಲಿ ಬಿಟ್ಟಾಗ ಒಂದ 9:15 ನಾ ದಾರಿ ಎಲ್ಲ ಕಟ್ ಮಾಡು, ದಾರಿಲಿ ಅದೇ ತಗೊಂಡೋಗ 10 ಗಂಟೆ 10 ಗಂಟೆ ಓದಿ 11:30 ಹೋದಾಗ ಎಲ್ಲ ನಾವೇನ್ ಅನ್ಕೊಂಡಿದ್ವಿ ಅಷ್ಟ್ರಲ್ಲಿ ಹೋಗೋ ಅಷ್ಟ್ರಲ್ಲಿ ಇವರು ಜೋಗಪ್ಪನ ಕರ್ಸ್ಕೊಂಡ್ ಮುಗಿಸ್ಕೊಂಡಿರ್ತಾರೆ, ನಮಗ್ ಜೋಗಪ್ಪ ದಾಸಪ್ಪನ್ ಕರ್ಸ್ಕೊಂಡ್ ಮುಗಿಸ್ಕೊಂಡಿರ್ತಾರೆ, ಇನ್ನೇನ್ ಅವ್ಳು ರೆಡಿ ಮಾಡಿ ಕುಣ್ಸೋದ್ ಅಷ್ಟೇ ಅನ್ನೋದು ನಾವ್ ಅನ್ಕೊಂಡಿದ್ದೋ. ಅಲ್ಲಿ ಹೋದ್ರೆ ಏನೋ ಮಾಡಿಲ್ಲ, ಅಡ್ಗೆ ಮಾಡಿದಾರೆ, ಅವರೇ ಬಂದಿಲ್ಲ, ಅವರು ಬಂದಿಲ್ಲ, ಇನ್ನು ಅಡ್ಗೆನು ಕಂಪ್ಲೀಟ್ ಆಗಿರ್ಲಿಲ್ಲ, 3% ಆಗಿತ್ತು. ಏನೋ ಯಾರು ಇರ್ಲಿಲ್ಲ ಅಲ್ಲಿ, ಅವ್ರವ್ರ 4 ಜನ ಹೆಂಗುಸ ಸೇರ್ಕೊಂಡ್ ಮಾಡ್ತಿದ್ರು. ಪ್ಲಾನ್ ಯಾಕೆ ಸಿಂಪಲ್ ಆಗಿತ್ತು ಅಂದ್ರೆ ತುಂಬಾ 2 ತಿಂಗಳ ಹಿಂದೆ ಅಷ್ಟೇ ಮನೆ ಗೃಹ ಪ್ರವೇಶ ಆಗಿದೆ, ಮತ್ತೆ ಭರ್ಜರಿ ಮಾಡೋಷ್ಟು ಇದಿರ್ಲಿಲ್ಲ, ಬೇಡ ಅಂತೇಳಿ ಏನೋ ನಿಲ್ಲಿಸ್ಬಾರ್ದು, ಕ್ಯಾನ್ಸಲ್ ಮಾಡೋದ್ ಬೇಡ, ಎಲ್ಲರಿಗೂ ಮಾಡಿ ಆತರ ಆಗೋದ್ ಬೇಡ ಅಂತೇಳಿ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತೇಳಿ ಹಂಗಾಗಿದ್ದು. ಸೊ ಅದಕ್ಕೆ ಅದು ಶಾರ್ಟ್ ಆಫ್ ಏನೋ ಲಾಸ್ಟ್ ಮಿನಿಟ್ ಇನ್ಫೋ, ಅದು ಮಾಡಬೇಡ ಅನ್ನೋದೊಂದು ಫಿಕ್ಸ್ ಆಗಿ ಲಾಸ್ಟ್ ಮಿನಿಟ್ ಅಲ್ಲಿ ಮಾಡ್ಬೇಕು ಅಂತ ಮಾಡ್ಲೇಬೇಕು, ನಿಲ್ಸಕ್ಕಾಗಲ್ಲ ಅನ್ಬಿಟ್ಟು ದಾಮ್ ಧೂಮ್ ಅಂತ ಎಲ್ಲ ತಗೊಂಡೋಗಿ ನಮಗೆ ಹೆಂಗ್ ಬರುತ್ತಾ ಹಂಗ್ ರೆಡಿ ಮಾಡಿ ಹೋಗ್ತೀವಿ. 3/4% ಅಡುಗೆ ಆಗಿ ನಾವು ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಆಯ್ತು. ಅವರು ಬಂದ್ರು, ಆಮೇಲೆ ತಗೋ ಫುಲ್. ಆಮೇಲೆ ಇನ್ನೊಂದು ವೇದ, ಅಲ್ಲಿ ಜನ ನಾವು ಅದು ತಪ್ಪೋ ಸರಿನೋ ನಮಗೆ ಗೊತ್ತಿಲ್ಲ, ದೇವರು ಅನ್ನೋದು ಎಲ್ಲರಿಗೂ, ನಿಮಗೂ ಇದೆ ನಮಗೂ ಇದೆ ಅವ್ರಿಗೂ ಇದೆ, ಒಪ್ಕೊಳ್ಳೋಣ. ಒಳಕ್ಕೆ ಯಾರು ಬರಲ್ವಂತಲ್ಲ, ಆ ಮಗು ನೀರು ಹಾಕಕ್ಕೆ ಯಾರು ಬರಲ್ವಂತಲ್ಲ, ಇನ್ನೇನಂತ ಹೇಳೋಣ. ಯಾರೋ ನಾವು ಮುತ್ತೈದಿರು 4 ಜನ ಬಂದು ಆ ಹುಡುಗಿ ಮೆಚೂರ್ ಆದಾಗಿಂದ ಒಳಗಡಿಗೆ ಒಬ್ರು ನೀರು ಹಾಕೋ ದಿವಸನೂ ಯಾರು ಬರ್ಲಿವಂತೆ, ಅದು ಆ ಹೊಸ್ಕೆ ಸಾಮಾನ ಈಚೆ ಬಂದು ಕುತ್ಕೊಂಡು ಮಾಡ್ಬಿಟ್ಟು ಅದ್ರಂತ ಏನ್ ಲೆಕ್ಕ ನಮ್ಮ ಒಳಗೆ ಬಂದು ಮಾಡ್ಬಿಟ್ಟು ಸ್ನಾನ ಮಾಡ್ರಿ. ಯಾಕೆ ನಿಂಗೆ ಸ್ನಾನ ಮಾಡ್ಬೇಕು? ನಿಂಗೆ ನಾವು ಬೆಂಗಳೂರಲ್ಲೆಲ್ಲ ಇವಾಗ ಯಾರನ್ನ ಅಕ್ಕಪಕ್ಕದಲ್ಲಿ ಕರೆದ್ರೆ ನಾವು ಹಾಕ್ಬಿಟ್ಟು ನಾವು ಬಂದು ಸ್ನಾನ ಮಾಡ್ಕೊತೀವಿ. ಪಾಪ ನೆರೆಹೊರೆ ಅನ್ನೋದಕ್ಕೆ ಏನು ಕಾಯ್ತು, ನಾನು ಹೇಳೋದು ಅಕ್ಕಪಕ್ಕ ಸಪೋರ್ಟ್ ಆದರೆ ಯಾವ ಊರಲ್ಲೂ ಆ ಥರ ಮಾಡಬೇಡ್ರಿ. ಹೌದು, ಖಂಡಿತ ನಮಗೂ ದೇವರಿದೆ ನಿಮಗೂ ದೇವರಿದೆ, ಅದರಲ್ಲಿ ಒಂದೊಂದು ದೇವರು ಅಂದರೆ ತುಂಬ ಪವರ್ಫುಲ್ಲಾಗೂ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ಈ ಊರಲ್ಲೇ ಹಿಂಗ, ಎಲ್ಲ ಊರಲ್ಲೂ ಹಿಂಗ ನನಗೆ ಗೊತ್ತಿಲ್ಲ. ಅದೊಂದು ವಿಷಯ ಕೇಳ್ಬಿಟ್ಟು ನನಗೆ ಬೇಜಾರಾಯಿತು. ಏನು ಒಬ್ಬರು ಬಂದಿಲ್ಲ, ನನ್ನ ವಾರಗೀತಿ ಕೇಳಿದ್ಕೆ ಇಲ್ಲ ಕಣಕ್ಕ, ಏನು ನೀರು ಹಾಕೋತಾವಿಂದ ಯಾರೂ ಬರಲೇ ಇಲ್ಲ, ಎಲ್ಲರೂ ಸೂತ್ಕ ಅಂತ ನಮ್ಮ ಮನೆಗೆ ಇವತ್ತೇ ದೇವ್ರ ಪೂಸಿದ ಮೇಲೆ ಮನೆಗೆ ಬಂದಿದ್ದು ಅಂತ. ಅದೇನೋ ನಿಮಗೆ ಬಿಟ್ಟಿದ್ದು. ಅಕ್ಕ ಪ್ರೈಮ್ ಟೈಮಲ್ಲಿ ಆಗಿರೋದು, ಊರಬ್ಬ ಆಗ್ಬೇಕಿತ್ತು ಇಷ್ಟರಲ್ಲಿ, ಅವಳಿಂದ ಮುಂದೂಡಲಾಗಿದೆ ಅಂತ ಆಗಿ ಅಲ್ಲೋಗಿ ನೋಡ್ತೀವಿ. ಸ್ಯಾರಿ ಎಲ್ಲ ತಗೊಂಡಿದ್ರು, ಅವಳು ಫುಲ್ ಚೆನ್ನಾಗಿದೆ. ಅಯ್ಯಪ್ಪ, ಆ ಸೀರೆ ಇಷ್ಟಪ್ಪ ಐತೆ, ಉಡ್ಸಕ್ ಯಾರ ಕೈಲಾಗುತ್ತೆ? ನಾವು ನಾನು ಒಂದ್ ಕಡೆಯಿಂದ ಸಿಗಿಸ್ಕೊಂಬತ್ತಿದ್ರೆ ಒಂದ್ ಕಡೆಯಿಂದ ಬಿದ್ದೇ ಹೋಯ್ತದೆ. ಅದು ನೀನ್ ಸೀರೆ ಒತ್ಕೊಳ್ಳೋ ಶಕ್ತಿನೂ ಅವಳಿಗಿಲ್ಲ. ನಮ್ಗೆ ಐಡಿಯಾ ಇಲ್ಲ ಅವಳು ಯಾವ ಡ್ರೆಸ್ ತಗೊಂಡಿದ್ದಾಳೆ, ಅದಕ್ಕೆ ಮ್ಯಾಚ್ ಆಗುವಂತ ಜ್ಯುವೆಲ್ರಿ ತಗೊಂಡೋಗೋಣ ಅಂದ್ರೆ ನಮ್ಗೆ ಗೊತ್ತೇ ಐಡಿಯಾನೇ ಇಲ್ಲ. ಹೇಳಿದ್ನಲ್ಲ ಲಾಸ್ಟ್ ಮಿನಿಟಲ್ಲಿ ಇವೆಲ್ಲ ಆಗಿ ನನಗೆ ಎಕ್ಸಾಮ್ ನಡೀತಿದೆ, ನಾಳೆಗೆ ಎಕ್ಸಾಮ್ ಇದೆ, ಅಲ್ಲಿ ಕೂತಿದ್ದೀನಿ ನಾನು, 1 ಅಕ್ಷರ ಓದಿಲ್ಲ. ಹಂಗಿತ್ತು. ನಾನು ಏನೇನು ಸಿಕ್ತೋ ಅವೆಲ್ಲ ಬಾಚ್ಕೊಂಡು ಹೋಗ್ಬಿಟ್ಟಿದೆ ಅಲ್ಲಿಗೆ. ಗುಬ್ಬಚ್ಚಿ ಮರೆಗೆ ಒಂದ್ ಸೀರೆ ಸುತ್ತಿ, ಒಂದು ವೇಲ್ ತರ ಸುತ್ತಿ ತರ ಆ ಲಾಸ್ಟ್ ಅಲ್ಲಿ ಆ ಸೀರೆ ಆಗದೆ ಅದನ್ನ ಕ್ಯಾನ್ಸಲ್ ಮಾಡಿ ಇನ್ನೊಂದು ಸೀರೆ ಇತ್ತು, ಅವ್ರ ಅಮ್ಮನಿಗೆ ಅಂತಾನೆ ಕೊಡಿಸಿದ್ವಿ. ಅದು ಹೆಂಗ ಫ್ರೆಶ್ ಸೀರೆ ಅವ್ರಮ್ಮ ಹೋಲ್ಸಿಕೊಂಡಿದ್ರು, ಬಟ್ ಹಾಕಿರ್ಲಿಲ್ಲ. ಇವಳಿಗಿರೋ ಬಾಡಿಗೆ ಅದಾದ್ರೂ ಪರವಾಗಿ, ಅದು ದಪ್ಪ ರೇಷ್ಮೆ ಸೀರೆ, ಅದ್ ನಿಂಗ್ ಮರ್ಚ ಕ್ರಿಸ್ಪಿ ಆಗ್ಬಿಟ್ಟಿದ್ದ ಸೀರೆ, ಹಿಂಗ್ ಫಾಲ್ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಸಾಫ್ಟ್ ಸೀರೆ ನುಡ್ಸಿ ನನ್ನ ಹತ್ರ ಏನಿತ್ತು ಅದನ್ನೆಲ್ಲ ಹಾಕಿ ಪುಟ್ಟ ಲಕ್ಷ್ಮಿನ್ ರೆಡಿ ಮಾಡಿದ್ವಿ. ಆದ್ರೂ ಚೆನ್ನಾಗಿ ಕಾಣ್ತಿದ್ಲು, ಮುದ್ದಾಗಿ ಕ್ಯೂಟಾಗಿ ಕಾಣ್ತಿದ್ಲು. ಆದ್ರೆ ಒಂದೇನಂದ್ರೆ ಒಬ್ರು ಶೋಭನೆ ಆಗ್ಲಿಲ್ಲ. ಹಳ್ಳಿಯವ್ರು ಏನೋ ಇವಾಗ ಏನೋ ಹೇಳಲ್ವೇನೋ, ಹೇಳಕ್ ಬರಲ್ವೇನೋ, ಹೇಳೋರೆಲ್ಲ ಹೋಗ್ಬಿಟ್ಟವ್ರೇನೋ, ಅಥವಾ ಮರ್ತೋಗ್ಬಿಟ್ಟೈತೇನೋ, ಏನು ಮಾಡಕ್ಕಾಗಲ್ಲ ಅನ್ಸುತ್ತೆ. ನಾನು ಕ್ಯಾಮ್ರಾ ಹಿಡಿದಕ್ಕೆ ಗಾಬರಿ ಆಗೋದ್ರು ಎಲ್ರು, ತಾಯಿ ನೀನ್ ಹೋಗ್ತಾಯಿ ನೀನೋ ಅಂದ್ಬಿಡೋರು. ಇದ್ರು ಇರ್ಬೋದೇನೋ. ನಂಗೆ ಅದರಿಂದ ಹೇಳಿಲ್ಲ. ಹಂಗೂ ಒಂದ್ ಅಂಕಲ್ ಬಂದ್ಬಿಟ್ಟು ಯೂಟ್ಯೂಬ್ ಇಂದಾನೆ ಶೋಭನೆ ಹಾಕ್ಬಿಟ್ರು, ಕೇಳಿಸ್ಕೊಳ್ರಿ ಆಯ್ತು ಅಂತ. ನೋಡಿದ್ರು ಅದ್ ಹಾಕದ್ಮೇಲೆ ಆದ್ರೂ ಆಡ್ತಾರೇನೋ ಅಂತ ಅವ್ರು ಹಾಕಿದ್ರು. ಯಾರು ಆಡ್ಲಿಲ್ಲ, ಸರಿಗೆ ಯಾರು ಕೇಳಿಸ್ಕೊತಾನೆ ಇಲ್ಲ ಅಂದ್ಬಿಟ್ಟು ಅವ್ರು ಆಪ್ ಮಾಡಿ ತಿಕ್ಕೊಂಡ್ರು. ಹೆಂಗ ಹೋದ್ವಿ, ಕೂರ್ಸಿದ್ವಿ. ಇನ್ನೂ ತುಂಬ ಲೇಟ್ ಇದೆ ಅಂತ ಅನ್ಕೊಂಡ್ವಿ. ನಮಗೊಂದು ಡೌಟ್ ಇತ್ತು, ಗುರುಪ್ರವೇಶ ಅದಕ್ಕೆ ಬೇಗ ಇವಳು ಹಿಂಗೆ ಆಗ್ಬಿಟ್ರಾಯ್ತು ಅಂತ. ಆದರೆ ಇಷ್ಟು ಬೇಗ ಆಯ್ತಾಳೆ ಅಂತ ನಾವು ಖಂಡಿತ ಅಂದ್ಕೊಂಡಿರಲಿಲ್ಲ. ಏನೋ ಬೇಗ ಆಗೋದ್ಲು. ಇನ್ನೊಂದು ಸ್ವಲ್ಪ ದಿನ ಬಿಟ್ಟಾಗಿದ್ರೆ ರಜದಲ್ಲಿ ಆಗ್ಬೋದಾಗಿತ್ತು. ಬೇಡ, ರಜೆ ಬರೋದಲ್ಲ ಅಷ್ಟರಲ್ಲಿ ಆಗ್ಬೋದಿತ್ತು. ಆದರೂ ಒಂದು 15 ದಿವಸ ಸ್ಕೂಲು, 20 ದಿವಸನೇ ಸ್ಕೂಲ್ ಹೋಯ್ತು ಅನಿಸುತ್ತೆ. ಅವ್ರ ಮನೇಲಿ ನಾಳೆ ಸ್ಕೂಲ್ ಕಳಿಸ್ಬೇಕ ಅಂತ ಯಾರ ಕೇಳಪ್ಪ, ಬ್ಯಾಡ ಮಾರಾಣಿ. ಹೌದು, ಇವರು ನಿಮ್ಮ ಚಿಕ್ಕಪ್ಪ ತಾತ
ಕಳಿಸ್ತೀರ ಹುಡುಗಿನ ಅಂತ ಯಾರ ಸ್ಕೂಲಿಗೆ ಕಳಿಸ್ತೀನಿ. ಬ್ಯಾಡ ಬ್ಯಾಡ ಮಾರಾಯಣ ಪಾಪ ಏನೋ ಮಾಡ್ಬಿಟ್ಟವಳು ನೋಡು, ಮನೇಲಿ ನಂಚೂರು ಶೆಡ್ ಹಾಕೊಂಡು ಕುಣಿಸ್ಕೊಂಡು. ಅದೇ ನಾನು ಬೈದೆ, ಎಕ್ಸಾಮ್ ಹತ್ರ ಬರುತ್ತೆ, ಏನೂ ಆಗಲ್ಲ, ಬೆಂಗಳೂರಲ್ಲಿ ಯಾರು ಹಂಗೆ ಇರಿಸ್ಕೊಳ್ಳೋದೇ ಇಲ್ಲ, ಹುಷಾರಾಗಿ ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಕಳಿಸ್ರಿ ಫಸ್ಟ್ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಬಂದೆ. ಪಾಪ ಅವಳು ವ್ಯಾನಲ್ಲಿ ಹೋಗಿ ವ್ಯಾನಲ್ಲಿ ಬರ್ತಲ್ಲ, ವ್ಯಾನಲ್ಲಿ ಬರೋದು. ಬೆಳಿಗ್ಗೆ ಕಳಿಸಿ ಹಿಂದೆ ಅವಳು ಹೋಗ್ತೀನಿ ದೊಡ್ಡಮ್ಮ ನಾಳೆಯಿಂದ ಅಂದ್ಲು. ಹೋಗಿರ್ಬೇಕು. ಏನೋ ಒಂದು ಸಣ್ಣದಾಗ ಫಂಕ್ಷನ್ ಮಾಡ್ಕೊಂಡು ಪರಿಸ್ಥಿತಿ ಹೇಳಕೈತಿಲ್ಲ. ಅವಳು ಹೆಂಗೋ ಏನೇನೋ ಮಾಡ್ತಾ ಇದೀವಿ, ಅವಳು ನಿಕ್ಕೊಂಡ ಬಟ್ಟೆ ಹೊಡ್ಸ್ಬೇಕಾದ್ರೆ ಜುಟ್ಟಾಕೊಂಡು ಎಳಿತಾ ಇದ್ವಿ ತಲೆ ಬಾಚಕ್ಕೆ. ಅವಳಿಗೆ ಒಂದಿಷ್ಟು ಹೂವ ಮುಡಿಸಿ ಒಂದಷ್ಟು ಇದಾಕಿ ಏನೋ ಕಿವಿಗೆ ಬಿಟ್ರೆ ಸಾಕನ್ನಂಗ್ ಐತೈತೆ. ನಾವ್ ಎಷ್ಟು ಏನ್ ಅನ್ಸ್ತೈತೆ ಅಂದ್ರೆ ನಕ್ಕ ಫುಲ್ ಖುಷಿ ಅನ್ಸ್ತೇ. ಏನಿದೆ ಹೇಳಿದ್ ಖುಷಿ ಬಿಟ್ಬಿಟ್ರೆ ಸಾಕು. ಬೆವ್ ತೊಯ್ತಾವಳೆ ಸೆಕೆ ಅವಳು. ಆ ಸೆಕೆಲಿ ಕೈಯಲ್ಲಿ ಟಿಶ್ಯೂ ಇಟ್ಕೊಂಡು ಮರ್ತು ಬಿಟ್ಟವಳೆ ಒರ್ಸ್ಕೋಬೇಕು ನಾನು ಅನ್ನೋದು. ಬೆವ್ರು ಬರ್ತಾಯ್ತು, ನಿಂಗೆ ಒರ್ಸ್ಕೊಳೆ ಅಂದ ಆವಾಗ ಒರ್ಸ್ಕೊಂತವಳೆ. ಪಾಪ ಏನೋ ಒಂದು ನೋಡು, ಗೊತ್ತಿಲ್ಲದಿರೋ ವಯಸ್ಸಲ್ಲಿ ಏನೋ ಆಗ್ಬಿಡುತ್ತೆ ದೇವ್ರು ಕೊಡೋದು. ಅದನ್ನ ಹಂಗೆ ಹಿಂಗೆ 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 ಮೇನೇಜ್ ಮಾಡ್ಕೊಂಡು ನಾವು ಹೇಳ್ಕೊಟ್ರೆ ಅರ್ಥ ಮಾಡ್ಕೋತಾರೆ. ಫುಲ್ ಸಣ್ಣ ಅವಳ ಇನ್ನ, ಬಟ್ ನಾಟ್ ಬ್ಯಾಡ್ ಕಂಪೇರ್. ಅಷ್ಟು ತುಂಬಾ ಚಿಕ್ಕ ಏಜ್ ಅಲ್ಲ ಅಂತ ಓವರ್ ಏಜ್ ಅಲ್ಲ. ನಮ್ಗೆ ಅದೇ ಭಯ ಇದೆ, ಯಾಕಂದ್ರೆ ಇವಾಗ ನಾವು ತಿನ್ನೋ ಫುಡ್ಡಿಂದ ನಾನು ಕೆಲವ್ರನ್ನ ನೋಡಿದೀನಿ ತುಂಬಾ 4th ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಎಲ್ಲ ಮೋಸ ಅಂದ್ರೆ 10th ಆಗ್ಬಿಡೋರು ಅವ್ರೆ ಅಲ್ವಾ. ಅದೆಲ್ಲ ಕಾಮನ್, ಅದು ಓಕೆ. 9th ನಾನು ವಯಸ್ಸು ಕ್ಲಾಸ್ ಎಲ್ಲ ಹೇಳ್ತಿರೋದು, ನಾನು ವಯಸ್ಸು 9th 10th ಓ ಹಂಗೆ 9 ವರ್ಷ 10 ವರ್ಷಕ್ಕೆಲ್ಲ ಆಗ್ಬಿಡವ್ರ. ಆದ್ರೆ ಅದು ಸಣ್ಣ ಇದ್ದಾಳೆ, ಅವ್ರ ಅಜ್ಜಿ ತರ. ಅವ್ರ ಅಜ್ಜಿನೂ ಹಂಗೆ ಇರೋದು, ಸಣ್ಣಗೆ ಕಡ್ಡಿ ತರ ಮೈ. ಅವರೆಲ್ಲ ಒಂದೇ ಬಾಡಿ ಮೇಂಟೈನ್ ಮಾಡ್ತಾರೆ, ಅದಕ್ಕೆ ಅವಳು ಹಂಗೆ ಕಾಣಲ್ಲ ಅಷ್ಟೇ. 13 ವರ್ಷ ಆಗಿದೆ. ಅವ್ರದ್ದು ಬಾಡಿ ಎಲ್ಲ ಸಣ್ಣ. ಏನ್ ತಿಂದ್ರೂ ಈ ನಾಟಿ ಕೋಳಿ ಅಂತಾರಲ್ಲ, ನಾಟಿ ಕೋಳಿ ತರ ಕಡ್ಡಿ ಮೈ, ಆದ್ರೆ ಚಿಕ್ಕ ಹುಡುಗಿ ತರ ಕಾಣ್ತಲ್ಲ ಅಷ್ಟೇ ಏಜ್. ಪಾಪ ಅವ್ಳ ತಮ್ಮ ಫುಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ತಗೊಂಡು ಅಂಗಡಿಗೆ ಹೋಗು, ಮನೆಗೆ ಬಾ, ಅಂಗಡಿಗೆ ಹೋಗು, ಎಲ್ಲ ಜೋಡಿಸು, ಅವ್ರನ್ನ ಕಳ್ಸು ಇವ್ರನ್ನ ಕಳ್ಸು, ಹೇಳಿ ಕೆಲಸ ಮಾಡಿ. ಅಲ್ಲಿ ಯಾರೇ 18 ವರ್ಷದ ಮೇಲೆ ಓಡಿಸ್ತಾರೆ ಎಲ್ಲ. ನಮ್ಮನ್ ಬಿಡು ಅಂದ್ರೆ ಬೇಡ ಕಣಕ್ಕ ಅಂತಾನೆ, ನಮ್ಮನ್ ಬಿಡ ಡ್ರಾಪ್ ಮಾಡಕ್ ಎದರ್ಕಂತಾನೆ. ಅವನೊಬ್ನೇ ಹಿಂಗ ಸೈಕಲ್ TVS ಎತ್ಕೊಂಡು ಹೋಗ್ಬಿಡ್ತಾನೆ. ಏನಾರ ತರ್ಬೇಕಂದ್ರೆ ಮಾಡ್ಬೇಕಂದ್ರೆ ಏನ್ ಮಾಡ್ಸಿಯಮ್ಮ, ಮನೆ ಗಂಡು ಮಗ ಮಾಡ್ಬೇಕು. ಕ್ಯಾಟ್ರಿ ಬಾಯ್ ಆಗ್ಬಿಟ್ಟಿದ್ದ ಅವತ್ತು. ಮನೆ ಗಂಡು ಮಗ ಮಾಡ್ಬೇಕು, ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟು ಕೂರಿಸ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಇವಾಗ ಬಂದು ಮನೆಗೆ ಬಿದ್ದಿದ್ದೀವಿ. ನಮ್ಗೊಂದು ಕೋಮ ಆಗ್ಬಿಟ್ಟಿದೆ ಈಗ. ಬಿಸಿಲು ನೋಡಿ ತಲೆ ಎಲ್ಲ ದೋಸೆ ಹಾಕೋ ಹಂಚಾಗ್ಬಿಟ್ಟದೆ. ಆದ್ರೂ ಎಲ್ಲ ನಾವು ಹೋಗಿ ಬಂದ್ಬಿಟ್ರೆ ಹೆವಿ ಬಿಸಿಲು. ಸಮ್ಮರ್ ಅದು ಕಷ್ಟ. ಸಾಕಾಗೋಯ್ತು. ಏನು ಹೇಳ್ಬೇಕಂತ ಇದು ಎಷ್ಟು ನಿಮಿಷ ಬಂತಿರು ನೋಡೋಣ. ಓಕೆ, ಪಾರ್ಟಿ ಆಯಿತು, ಎಲ್ಲ ಮುಗೀತು. ಈಗ ಬಿಟ್ರೆ ಸಾಕು ನನ್ನ, ಇವಳು ಬಿಟ್ಬಿಟ್ರೆ ಮಲ್ಕೊಂಡು ಹಿಂಗೆ ಗಾಂಜಾ ಗಾಂಜಾ ಅಂತ ಏನಿಲ್ಲ. ಗಾಂಜಾ ಆದ್ರೂ ಸಾಯಂಕಾಲ ಇದ್ದು ಅಡುಗೆ ಮಾಡ್ಲೇಬೇಕು. 1 hour ರೆಸ್ಟ್ ಮಾಡಿ. ಮೀಮ್ ಹಾಕೋರು ಯಾರು ಹೆವಿ ನಿದ್ದೆ ಮಾಡ್ತಾರ ಸಾಂಗ್ ಹಾಕಿರೋರು ಅದನ್ನ. ಹಂಗೆ ನಮ್ದು ಬಾಡಿ ದುಡ್ದು ಸಾಕ. ಎಲ್ಲಾನ ಹೋಗಿ ಬಂದ್ಬಿಟ್ರೆ ಫುಲ್ ಬಾಡಿ ಟಯರ್ಡ್ ಆಗ್ಬಿಡುತ್ತೆ. ಒಂದು ಅರ್ಧ ಅವರ್ 1 hour ರೆಸ್ಟ್ ಮಾಡಿ ನಾನು ಎಕ್ಸಾಮ್ಗೆ ಓದ್ಕೊಂತೀನಿ. ಅಲ್ಲಿ ಇವ್ರದೇ ಮಾತ್ರ ಕಷ್ಟ. ನಾನು ಎಕ್ಸಾಮ್ಗೆ ಓದಿಲ್ಲ, ಅಲ್ಲಿ ಅರ್ಚ್ಕೊತಾ ಇದ್ದೀನಿ, ಬೇಕು ಹೋಗೋಣ ನಡೀರಿ ಮನೆಗೆ, ನಾನು ಓದಬೇಕು ಅಂತ. ನೀನು ಓದಬೇಕು ಅಂದ್ರೆ ಅಲ್ಲಿ ಇರು, ಕಾಫಿ ಕುಡ್ಕೊಂಡಾಗಿರ ಅವಾಗ ಹೋಯ್ತಾರ ಹಾಲು ಕರಿಯಕ್ಕೆ. ನಾನು ಕಾಫಿ ಬೆಂಗಳೂರು ಕುಡಿದ್ರೆ ಬೇಡ ಅಂದ್ರೆ ನಿಮ್ಮಪ್ಪ ಕುಡಿತೀನಿ ಇನ್ನ ಇರು ಮಾಮ. ನಮ್ಮಪ್ಪ ಕುಡಿತೀನಿ ಅಂದ ತಕ್ಷಣ ಒಂದು ಲುಕ್ಕು, ಬೆಂಗಳೂರಲ್ಲಿ ಕಾಫಿ ಸಿಗಲ್ವಾ, ನಂಗೆ ಟೈಮ್ ಆಯ್ತೈತೆ ಬಾರಪ್ಪ ಹೋಗೋಣ ಅಂತ. ಆದ್ರೂ ಅವ್ರು ಆಗ ಹಾಲು ಕರ್ಕೊಂಬಂದು ಟೀ ಕುಡಿದು ಇನ್ನೂ ಒಂದು 3/4 ಗಂಟೆ ಲೇಟ್ ಆಗೋಟ ಬಂದಿದ್ದೀವಿ. ಈಗೆಲ್ಲ ಫಂಕ್ಷನ್ ಮುಗೀತು. ಈಗ ನಾನು ಓದ್ಕೊಂತೀನಿ, ಇವರು ಪಾಚ ಅಂತಾರೆ. ಪಾಚಂಡು ಒಂದು ಅರ್ಧ ಅವರ್ ರೆಸ್ಟ್ ಮಾಡಿ. ಇವಾಗ ಎಂತ ಮಲ್ಗೋದು ಆಗಲೇ 5 ಗಂಟೆ ಆಗೋಗೋದು, 5:30 ಆಗ್ಬಿಟ್ಟೈತೆ. ಒಂದು ಅರ್ಧ ಅವರ್ ಹಂಗೆ ರೆಸ್ಟ್ ಮಾಡಿ ಆಮೇಲೆ ಎದ್ದು ಮನೆ ಕೆಲಸ ಮಾಡೋದು. ನಮ್ಮ ಕೆಲಸ ಇದ್ದೇ ಇದೆ. ನಾನು ಡೆಡಿಕೇಟೆಡ್ ಆಗಿ ಓದ್ಕೊಂತೀನಿ. ಕಳಿಸ್ಕೊ ಮತ್ತೆ ಟೈಮ್ ಆಯ್ತು. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ, ಬಾಯ್ ಬಾಯ್. ಟಾಟಾ.